ನಮಸ್ಕಾರಗಳು ಸ್ನೇಹಿತರೆ. ಇಂದು ನಾವು ಹೇಳಲಿರುವಂತಹ ಕತೆ ಬಹಳ ಹೃದಯವನ್ನು ಕಲಕುವಂಥದ್ದು. ಈ ಕಥೆಯಲ್ಲಿರುವವರು 35 ವರ್ಷದ ಮಹಿಳೆಯಾಗಿದ್ದಾರೆ. ಮದುವೆಯಾದದ್ದು 10 ವರ್ಷಗಳ ಹಿಂದೆಯೇ. ಆರಂಭದಲ್ಲಿ ಜೀವನ ಚೆನ್ನಾಗಿತ್ತಂತೆ. ಗಂಡ ಮತ್ತು ಮಗು ಜೊತೆಗೆ ತುಂಬ ಖುಷಿಯಾಗಿ ಬದುಕುತ್ತಿದ್ದಳು. ಆದರೆ ಕಾಲ ಕಳೆಯುತ್ತಾ ಗಂಡನ ಸ್ವಭಾವ ಬದಲಾಗತೊಡಗಿತು. ಮದ್ಯಪಾನ, ಜಗಳ, ಅನುಮಾನ ಇವೆಲ್ಲ ಹೆಚ್ಚಾಗತೊಡಗಿತ್ತು. ಕೊನೆಗೆ ಅವಳಿಗೆ ವಿಚ್ಛೇದನವೇ ಒಂದು ಮಾತ್ರ ದಾರಿಯಾಯಿತು ಎಂದು ಕೂಡ ತಿಳಿಸಿದ್ದಾರೆ. ಅವಳು ಮಗುವಿನ ಜೊತೆಗೆ ಒಂಟಿಯಾಗಿ ಬದುಕಲಾರಂಭಿಸಿದಳು. ಮಗುವಿನ ಓದು, ಮನೆಯ ಖರ್ಚು, ಸಮಾಜದ ಮಾತು ಎಲ್ಲವನ್ನ ಒಬ್ಬಳೇ ಒತ್ತಿಕೊಂಡಳು. ಅನೇಕ ಕಷ್ಟಗಳನ್ನು ಅನುಭವಿಸಿದಳು ಎಂದು ಕೂಡ ತಿಳಿಸಲಾಗ್ತಿದೆ. ಆದರೆ ಸ್ನೇಹಿತರೆ, ಅವಳ ಮನಸ್ಸಿನಲ್ಲಿ ಒಂದು ಬಯಕೆ ಮಾತ್ರ ಬಾಕಿ ಇತ್ತು. ಮತ್ತೆ ಒಬ್ಬ ಒಳ್ಳೆಯ ಮನಸ್ಸಿನ ಗಂಡನ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಎಂಬುದು ಅವರ ಮನಸ್ಸಿನ ಮಾತಾಗಿದೆ. ಈಗ ಅವರಿಗೆ ಒಬ್ಬ ಗಂಡಸಿನ ಅವಶ್ಯಕತೆ ಇದೆ ಅಂತೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಅವಳು ಹೇಳುತ್ತಾಳೆ, ನನಗೆ ರೂಪ, ಹಣ, ಸ್ಥಾನಮಾನದ ಮೇಲೆ ಬಯಕೆ ಇಲ್ಲ. ನನಗೆ ಬೇಕಾಗಿರೋದು ಒಬ್ಬ ಸತ್ಯಸಂಧಾನದ ಹಾಗೆ ಮಮತೆಯ ಮನಸ್ಸಿನ, ಕುಟುಂಬವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಒಳ್ಳೆಯ ಮನುಷ್ಯ. ನನ್ನ ಮಗುವಿನಂತೆ ನೋಡಿಕೊಳ್ಳುವ ಗಂಡ ಬಂದರೆ ನನ್ನ ಜೀವನ ಸಂಪೂರ್ಣವಾಗುತ್ತದೆ ಎಂದು ಅವರು ನಂಬುತ್ತಿದ್ದಾರೆ. ಹಾಗೆ ಸ್ನೇಹಿತರೆ, ಅಷ್ಟು ನೋವನ್ನು ಅನುಭವಿಸಿದರೂ ಅವಳ ಕಣ್ಣಿನಲ್ಲಿ ಇನ್ನೂ ಕನಸು ಇದೆ. ಹೊಸ ಬಾಳ ಸಂಗಾತಿಯೊಂದಿಗೆ ನಗು ತುಂಬಿದ ಜೀವನವನ್ನು ಕಟ್ಟಿಕೊಳ್ಳಬೇಕು ಎಂಬ ಕನಸನ್ನು ಕೂಡ ಕಾಣುತ್ತಿದ್ದಾರೆ. ಅವಳು ಕೊನೆಗೆ ಹೇಳ್ತಾಳೆ, ಯಾರಿಗಾದರೂ ನಿಜವಾಗಿಯೂ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಎಂದು ಕೂಡ ತಿಳಿಸಿದ್ದಾರೆ. ನಾನು ನಿಮ್ಮ ಜೊತೆ ಹೊಸ ಬದುಕಿಗೆ ಸಿದ್ಧಳಾಗಿದ್ದೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಒಂದು ಪ್ರೊಫೈಲ್ ಮಾತ್ರವಲ್ಲ, ಒಬ್ಬ ಮಹಿಳೆಯ ಬದುಕಿನ ಹೋರಾಟ, ಪ್ರೀತಿಯ ನಿರೀಕ್ಷೆ ಮತ್ತು ಹೊಸ ಬದುಕಿನ ಕನಸಾಗಿದೆ. ಇಂತಹ ಕಥೆಗಳು ಇನ್ನಷ್ಟು ಜನರಿಗೆ ತಲುಪಬೇಕೆಂದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಸ್ನೇಹಿತರೆ, ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.